ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸೆಷನ್ನಲ್ಲಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಂತಹ ಎರಡನೇ ಭಾಗವನ್ನು ನೋಡ್ತಾ ಹೋಗೋಣ. ಒಂದನೇ ಭಾಗದಲ್ಲಿ ಈಗಾಗಲೇ ನಾವು 15 ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಈಗ ಈ ಸೆಷನ್ನಲ್ಲೂ ಕೂಡ 15 ಪ್ರಶ್ನೋತ್ತರಗಳ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಇನ್ನೊಂದು ಅಂಶ ಅಂತ ಹೇಳೋದಾದರೆ, ನೀವು ನಾನು ವಿಶ್ಲೇಷಣೆ ಮಾಡ್ತಿರೋ ಇಷ್ಟು ಪ್ರಶ್ನೋತ್ತರಗಳನ್ನು ಒಂದು ಕಡೆ ಬರ್ಕೊಂಡು ಅಭ್ಯಾಸ ಮಾಡ್ತಾ ಹೋಗಿ. ಇದು ನಿಮ್ಮ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ ರಿವಿಷನ್ ಆಗಿರುತ್ತೆ. ಇದು ಕಂಪ್ಯೂಟರ್ನ ಒಂದು ಪರೀಕ್ಷೆಗೆ ತುಂಬಾ ಉಪಯುಕ್ತವಾದಂತಹ ಒಂದು ಸೆಷನ್ ಆಗಿರುತ್ತೆ. ಮತ್ತು ನನ್ನ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡೋದ್ರ ಮೂಲಕ ನಿಮ್ಮ ಒಂದು ಪರೀಕ್ಷೆಗಳ ತಯಾರಿಯನ್ನು ಮುಂದುವರಿಸಿ ಅಂತ ಹೇಳ್ತಾ, ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಪ್ರಾರಂಭ ಮಾಡೋಣ. ಇನ್ನು ನಾನು ಹಾಕಿಕೊಂಡಿರುವಂತಹ ಪ್ರತಿ ಪ್ರಶ್ನೆಗಳು ಈ ಹಿಂದೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿವೆ. ಹಾಗಾಗಿ ನನ್ನ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಈ ಹಿಂದಿನ ಸೆಷನ್ನ ಕಂಟಿನ್ಯೂ ಸೆಷನ್ ಇದಾಗಿರೋದ್ರಿಂದ ನಾನಿಲ್ಲಿ ಕಂಟಿನ್ಯೂ ನಂಬರ್ನ ಕೊಟ್ಟಿದ್ದೀನಿ. ಇದು 16ನೇ ಪ್ರಶ್ನೆ ಆಗಿರುತ್ತೆ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿಯ ಪ್ರಮುಖ ಲಕ್ಷಣ ಯಾವುದು? ಈ ಒಂದು ಪ್ರಶ್ನೆಯ ಆಯ್ಕೆಗಳು ಹೀಗಿವೆ. ಇದು ತಾತ್ಕಾಲಿಕ ಮೆಮೊರಿ, ಇದು ಶಾಶ್ವತ ಮೆಮೊರಿ, ಇದು ಇನ್ಪುಟ್ ಸಾಧನ, ಇದು ಔಟ್ಪುಟ್ ಸಾಧನ. ಈ ಒಂದು ಪ್ರಶ್ನೆಯ ಸರಿಯಾದಂತಹ ಉತ್ತರ ಇದು ಶಾಶ್ವತ ಮೆಮೊರಿ. ಇನ್ನು ವಿವರಣೆಯನ್ನು ನೋಡೋಣ. ರೋಮ್ ರೀಡ್ ಓನ್ಲಿ ಮೆಮೊರಿ ಎಂಬುದು ಕಂಪ್ಯೂಟರ್ನ ಶಾಶ್ವತ ಮೆಮೊರಿಯಾಗಿದೆ, ಅಂದರೆ ಪರ್ಮನೆಂಟ್ ಮೆಮೊರಿ. ಇದರಲ್ಲಿ ಸಂಗ್ರಹವಾಗಿರುವ ಮಾಹಿತಿಯು ವಿದ್ಯುತ್ ಸ್ಥಗಿತವಾದರೂ ಅಳಿಯುವುದಿಲ್ಲ. ಅಂದರೆ ವಿದ್ಯುತ್ ಇಲ್ಲ ಅಂದರೂ ಕೂಡ ಇದರಲ್ಲಿ ಇರುವಂತಹ ಮೆಮೊರಿ ಲಾಸ್ ಆಗಿರೋದಿಲ್ಲ. ಕಂಪ್ಯೂಟರನ್ನು ಪ್ರಾರಂಭಿಸಲು ಅಗತ್ಯವಾದಂತಹ ಬಯೋಸ್ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಎಂಬ ಮೂಲ ಸೂಚನೆಗಳು ರೋಮ್ನಲ್ಲಿ ಸಂಗ್ರಹವಾಗಿರುತ್ತವೆ. ಬಳಕೆದಾರರು ಸಾಮಾನ್ಯವಾಗಿ ರೋಮ್ನಲ್ಲಿರುವ ಮಾಹಿತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಇದಿಷ್ಟು ರೋಮ್. ಇನ್ನು ರ್ಯಾಮ್ ಅಂತ ಹೇಳಿದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಇದು ಒಂದು ತಾತ್ಕಾಲಿಕ ಮೆಮೊರಿ ಆಗಿರುತ್ತೆ. ಓಕೆನಾ, ಇದು ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕವಾದಂತಹ ಮೆಮೊರಿ ಆಗಿರುತ್ತೆ. ಆದರೆ ರೋಮ್ ಇದೆಯಲ್ಲ, ರೀಡ್ ಓನ್ಲಿ ಮೆಮೊರಿ, ಇದು ಶಾಶ್ವತವಾದಂತಹ ಮೆಮೊರಿ. ಇದನ್ನು ಒಂದು ಸಾರಿ ಸ್ಟೋರೇಜ್ ಮಾಡಿದ್ಮೇಲೆ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 17ನೇ ಪ್ರಶ್ನೆ, ಬಯೋಸ್ ಎಂದರೆ ಏನು? ಆಯ್ಕೆಗಳು ಹೀಗಿವೆ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಬೈನರಿ ಇನ್ಪುಟ್ ಆಪರೇಟಿಂಗ್ ಸಿಸ್ಟಮ್, ಬೇಸಿಕ್ ಇಂಟರ್ನಲ್ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್, ಬೈನರಿ ಔಟ್ಪುಟ್ ಸಿಸ್ಟಮ್. ಇದಕ್ಕೆ ಸರಿಯಾದಂತಹ ಉತ್ತರ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಹೇಳಿ. ಓಕೆನಾ. ಇನ್ನು ಇದಕ್ಕೆ ಉತ್ತರ ನೋಡೋದಾದರೆ, ವಿವರಣೆಯನ್ನು ನೋಡೋದಾದರೆ, ಬಯೋಸ್ ಅನ್ನೋದು ಕಂಪ್ಯೂಟರ್ ಆನ್ ಆದ ತಕ್ಷಣ ಕಾರ್ಯನಿರ್ವಹಿಸುವ ಮೊದಲ ಸಾಫ್ಟ್ವೇರ್ ಆಗಿದೆ. ಇದು ಕೀಬೋರ್ಡ್, ರ್ಯಾಮ್, ಹಾರ್ಡ್ ಡಿಸ್ಕ್ ಮತ್ತು ಮುಂತಾದ ಹಾರ್ಡ್ವೇರ್ ಘಟಕಗಳನ್ನು ಪರಿಶೀಲಿಸಿ ನಂತರ ಆಪರೇಟಿಂಗ್ ಸಿಸ್ಟಮ್ ಅನ್ನು ಲೋಡ್ ಮಾಡುತ್ತದೆ. ಬಯೋಸ್ ಇಲ್ಲದೆ ಕಂಪ್ಯೂಟರ್ ಸರಿಯಾಗಿ ಆರಂಭವಾಗುವುದಿಲ್ಲ. ಇನ್ನು ಬಯೋಸ್ ರೋಮ್ನಲ್ಲಿ ಸಂಗ್ರಹವಾಗಿರುತ್ತದೆ ಅನ್ನೋ ಒಂದು ವಿಚಾರವನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗಿರುತ್ತೆ. ಬಯೋಸ್ ಎಲ್ಲಿರುತ್ತೆ ಅಂತ ಕೇಳಬಹುದು. ಬಯೋಸ್ ರೋಮ್ನಲ್ಲಿ, ಅಂದರೆ ರೀಡ್ ಓನ್ಲಿ ಮೆಮೊರಿ, ಅಂದರೆ ಶಾಶ್ವತವಾದ ಮೆಮೊರಿ ಆಗಿರುತ್ತೆ. ಯಾವುದು? ಬಯೋಸ್. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 18ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸ್ಟೋರೇಜ್ ಡಿವೈಸ್ ಯಾವುದು? ಆಯ್ಕೆಗಳು ಹೀಗಿವೆ. ಕೀಬೋರ್ಡ್, ಮೌಸ್, ಹಾರ್ಡ್ ಡಿಸ್ಕ್ ಮತ್ತು ಮಾನಿಟರ್. ಈ ಒಂದು ಆಯ್ಕೆಗಳು ನೋಡಿದ ತಕ್ಷಣ ನೀವು ಉತ್ತರವನ್ನು ಕಂಡುಹಿಡಿತೀರಿ ಅಂತ ಗೊತ್ತು. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಹಾರ್ಡ್ ಡಿಸ್ಕ್. ಇನ್ನು ವಿವರಣೆ ಅಂತ ಹೇಳೋದಾದರೆ, ಹಾರ್ಡ್ ಡಿಸ್ಕ್ ಎನ್ನುವುದು ಕಂಪ್ಯೂಟರ್ನ ಶಾಶ್ವತ ಸಂಗ್ರಹಣಾ ಸಾಧನವಾಗಿದೆ. ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್, ಸಾಫ್ಟ್ವೇರ್, ಡಾಕ್ಯುಮೆಂಟ್ಸ್, ಫೋಟೋಸ್, ವಿಡಿಯೋಸ್ ಸೇರಿದಂತೆ ಅನೇಕ ಮಾಹಿತಿಯನ್ನು ದೀರ್ಘಕಾಲ ಸಂಗ್ರಹಿಸಬಹುದು. ವಿದ್ಯುತ್ ಇಲ್ಲದಿದ್ದರೂ ಮಾಹಿತಿ ಸುರಕ್ಷಿತವಾಗಿರುತ್ತದೆ ಅಂತ ಹೇಳಿದ್ರೆ,
ಹಾರ್ಡ್ ಡಿಸ್ಕ್ನಲ್ಲಿ ನಾವು ಯಾವುದಾದ್ರೂ ಒಂದು ಫೈಲು, ಡಾಕ್ಯುಮೆಂಟ್ಸು, ಫೋಟೋಸ್ ಇರ್ಬೋದು, ವಿಡಿಯೋ ಇರ್ಬೋದು, ಇನ್ನು ಹಲವಾರು ರೀತಿಯ ಒಂದು ವಿಚಾರಗಳನ್ನು ನಾವು ಸ್ಟೋರ್ ಇಡಲಿಕ್ಕೆ ನಾವು ಹಾರ್ಡ್ ಡಿಸ್ಕನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದೊಂದು ಶಾಶ್ವತ ಮೆಮೊರಿ ಆಗಿರುತ್ತೆ. ಇದರಲ್ಲಿ ಸ್ಟೋರೇಜ್ ಮಾಡಿದಂತಹ ವಿಷಯಗಳು ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋದಿಲ್ಲ. ನಾವಾಗಿ ಡಿಲೀಟ್ ಮಾಡಿದ್ರೆ ಮಾತ್ರ ಡಿಲೀಟ್ ಆಗುತ್ತೆ ಹೊರತು, ಈ ಹಿಂದೆ ಹೇಳಿದ್ನಲ್ಲ, ಕರೆಂಟ್ ಹೋದ ತಕ್ಷಣ, ವಿದ್ಯುತ್ ಕಡಿತಗೊಂಡಾಗ ಅಳಿಸಿ ಹೋಗುತ್ತದೆ ಅಂತ, ಆ ಥರ ಇಲ್ಲಿ ಯಾವುದೇ ಒಂದು ಸ್ಟೋರೇಜು ಅದಾಗಿ ಅದೇನೆ ಡಿಲೀಟ್ ಆಗಲ್ಲ. ಓಕೆನಾ. ಹಾಗಾಗಿ ಇದನ್ನು ಕೂಡ ನಾವು ಪರ್ಮನೆಂಟ್ ಸ್ಟೋರೇಜ್ ಡಿವೈಸ್ ಅಂತ ಹೇಳ್ಬೋದು. ಹಾಗಾಗಿ ಇದನ್ನ ಸ್ಟೋರೇಜ್ ಡಿವೈಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇನ್ನು ಉಳಿದಂತಹ 3 ಆಯ್ಕೆಗಳು ಏನಾಗಿದೆ, ಕಂಪ್ಯೂಟರ್ನ ಇನ್ಪುಟ್ ಮತ್ತೆ ಔಟ್ಪುಟ್ ಸಾಧನಗಳಾಗಿರುತ್ತೆ. ಇದಿಷ್ಟು 18ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. 19ನೇ ಪ್ರಶ್ನೆ, MS ಎಕ್ಸೆಲ್ನಲ್ಲಿ ಸೆಲ್ ಎಂದರೆ ಏನು? ಈ ಹಿಂದಿನ ಒಂದು ಭಾಗ 1ರಲ್ಲೂ ಕೂಡ ನಾನು ಈ ಒಂದು ಸೆಲ್ನ ಬಗ್ಗೆ ಒಂದು ಪ್ರಶ್ನೆಯನ್ನು ಹಾಕೊಂಡಿದ್ದೆ. ಇದು ಕೂಡ ಸೆಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ MS ಎಕ್ಸೆಲ್ನಲ್ಲಿ ಸೆಲ್ನ ಮೇಲೆ ಹಲವಾರು ಬಾರಿ ಪ್ರಶ್ನೆ ಆಗಿರೋದ್ರಿಂದ ನಾನು ಇದಕ್ಕೆ ಹೆಚ್ಚಿನ ಹೊತ್ತನ್ನು ಕೊಟ್ಟು ಈ ಪ್ರಶ್ನೆಯನ್ನು ಇಲ್ಲಿ ಹಾಕೊಂಡಿರ್ತೀನಿ. ಇನ್ನು ಆಯ್ಕೆಗಳನ್ನು ನೋಡೋದಾದ್ರೆ, ಎ ಸಂಪೂರ್ಣ ಶೀಟ್, ಬಿ ಸಾಲು ಅಥವಾ ರೋ, ಸಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳು ಸೇರುವ ಸ್ಥಳ, ಡಿ ಫಾರ್ಮುಲಾ ಬಾರ್. ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಸಿ, ಅಡ್ಡ ಸಾಲು ಮತ್ತು ಕಂಬ ಸಾಲುಗಳು ಸೇರುವಂತಹ ಸ್ಥಳ. ಓಕೆನಾ. ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಪಿಕ್ಚರ್ ಸಮೇತ ಇದಕ್ಕೆ ವಿವರಣೆಯನ್ನು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇನ್ನು ಇಲ್ಲಿ ವಿವರಣೆಯನ್ನು ನೋಡೋದಾದ್ರೆ, ರೋ ಅಂದರೆ ಅಡ್ಡ ಸಾಲು ಮತ್ತು ಕಾಲಮ್ ಅಂದರೆ ಕಂಬ ಸಾಲು ಸೇರುವಂತಹ ಸ್ಥಳವನ್ನು ನಾವು ಸೆಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನು ಪ್ರತಿಯೊಂದು ಎಕ್ಸೆಲ್ನಲ್ಲಿ ಪ್ರತಿಯೊಂದು ಸೆಲ್ಗೆ ವಿಶಿಷ್ಟವಾದಂತಹ ವಿಳಾಸ ಇರುತ್ತೆ, ಅಂದರೆ ಸೆಲ್ ಅಡ್ರೆಸ್ ಇರುತ್ತೆ. ಉದಾಹರಣೆಗೆ A1, B5, C10 ಈ ಥರ ಒಂದು ಆ ಸೆಲ್ಗಳ ಒಂದು ಹೆಸರನ್ನು ಕರಿತಾ ಹೋಗ್ತೀವಿ. ಅದನ್ನ ಸೆಲ್ ಅಡ್ರೆಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನು ನೆನ್ಪಿಡುವಂತಹ ವಿಚಾರ ಅಂತ ಹೇಳಿದ್ರೆ, ಸೆಲ್ ಅಡ್ರೆಸ್ ಅಂತ ಕೊಟ್ಟು ಏನಾದರೂ ಆಯ್ಕೆಗಳನ್ನ ಕೊಟ್ಟಾಗ ನೀವು ಅಲ್ಲಿ ಕಾಲಮ್ ಪ್ಲಸ್ ರೋ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಅಡ್ಡ ಸಾಲುಗಳು ಮತ್ತೆ ಕಂಬ ಸಾಲುಗಳು, ಅಥವಾ ಕಂಬ ಸಾಲುಗಳು ಮತ್ತೆ ಅಡ್ಡ ಸಾಲುಗಳು ಅಂತ ಕೂಡ ಕೊಟ್ಟಿರ್ಬೋದು. ಓಕೆನಾ. ಇಲ್ಲಿ ಮೇಯ್ನ್ ನೀವು ಸೆಲ್ ಅಂತ ಬಂದ ತಕ್ಷಣ ಅಡ್ಡ ಸಾಲು ಕಂಬ ಸಾಲುನ ನೆನ್ಪಿಟ್ಕೋಬೇಕು. ಮತ್ತೆ ಆಕ್ಟಿವ್ ಸೆಲ್ ಅಂತ ಕೇಳಿದಾಗ್ಲೂ ಕೂಡ ಅಡ್ಡ ಸಾಲು ಕಂಬ ಸಾಲುನೇ ಬಂದಿರುತ್ತೆ. ಓಕೆನಾ. ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು ಸೇರುವ ಒಂದು ಜಾಗವನ್ನು ನಾವು ಸೆಲ್ ಅಂತ ಹೇಳಿ ಕರಿತೀವಿ. ಇನ್ನು 20ನೇ ಪ್ರಶ್ನೆಯನ್ನ ನೋಡೋಣ. ಕೆಳಗಿನವುಗಳಲ್ಲಿ ಆಪರೇಟಿಂಗ್ ಸಿಸ್ಟಮ್ ಯಾವುದು? ಆಯ್ಕೆಗಳು ಹೀಗಿವೆ: ವಿಂಡೋಸ್, MS ಎಕ್ಸೆಲ್, MS ವರ್ಡ್, ಗೂಗಲ್ ಕ್ರೋಮ್. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅದು ವಿಂಡೋಸ್. ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಥವಾ OS ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಇರುವಂತಹ 4 ಆಯ್ಕೆಗಳಲ್ಲಿ ವಿಂಡೋಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಇನ್ನು ವಿವರಣೆಯನ್ನ ನೋಡೋದಾದ್ರೆ, ಆಪರೇಟಿಂಗ್ ಸಿಸ್ಟಮ್ ಅಂದರೆ OS ಎನ್ನುವುದು ಬಳಕೆದಾರ ಮತ್ತು ಕಂಪ್ಯೂಟರ್ ನಡುವಿನ ಸಂಪರ್ಕ ಸೇತುವೆ ಆಗಿದೆ. ಇದು CPU, ಮೆಮೊರಿ, ಸ್ಟೋರೇಜ್, ಇನ್ಪುಟ್, ಔಟ್ಪುಟ್ ಸಾಧನಗಳನ್ನು ನಿರ್ವಹಿಸಿ ಎಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನು ಕಾರ್ಯನಿರ್ವಹಿಸಲು ನೆರವಾಗುತ್ತದೆ. ಇನ್ನು ಈ ಆಪರೇಷನ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ, ಇದು ಮನುಷ್ಯ ಹಾಗೂ ಮಿಷಿನ್ಗಳ ನಡುವೆ ಒಂದು ಇಂಟರ್ಫೇಸ್ ಆಗಿರುತ್ತೆ ಅಂತ ಹೇಳಿದ್ರೆ, ಈ ಆಪರೇಟಿಂಗ್ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ, ಯೂಸರ್ ಮತ್ತೆ ಹಾರ್ಡ್ವೇರ್ನ ನಡುವೆ ಒಂದು ಸಂಪರ್ಕ ಕೊಂಡಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಓಕೆನಾ. ಇನ್ನು ಈ ಆಪರೇಟಿಂಗ್ ಸಿಸ್ಟಮ್ಗಳಿಗೆ ಎಕ್ಸಾಂಪಲ್ಸ್ನ ಕೊಡೋದಾದ್ರೆ, ವಿಂಡೋಸ್ಗಳಲ್ಲಿ ಇನ್ನೂ ಹಲವಾರು ರೀತಿಯಾಗಿ ಬರ್ತವೆ. ಇನ್ನು ಆಂಡ್ರಾಯ್ಡ್ ಮತ್ತೆ ಲಿನಕ್ಸ್, ಯುನಿಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮು, ಮತ್ತೆ ಮ್ಯಾಕ್ ಓಸ್ ಇದು ಅಮೆರಿಕಾದ ಆಪಲ್ ಕಂಪನಿಯ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ನೆಕ್ಸ್ಟ್ MS DOS ಅಂತ ಬರುತ್ತೆ, ಇದು ಕೂಡ ಒಂದು ಅಮೆರಿಕಾದ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ನೆಕ್ಸ್ಟ್ ಅಬಾಂಟು, ನೆಕ್ಸ್ಟ್ ಆಪಲ್, ಇವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ಸ್ಗೆ ಉದಾಹರಣೆಗಳಾಗಿರುತ್ತೆ. ಇನ್ನು ಈ ಒಂದು ಉದಾಹರಣೆಗಳಲ್ಲಿ ಕೆಲವೊಂದನ್ನು ಕೊಟ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಬಹುದು. ಹೇಗೆ ಬೇಕಾದರೂ ಪ್ರಶ್ನೆಗಳನ್ನ ಕೇಳಬಹುದು.
ಹಾಗಾಗಿ ಈ ಆಪರೇಟಿಂಗ್ ಸಿಸ್ಟಮ್ಗಳ ಮೇಲೆ ಒಂದಷ್ಟು ಗಮನವನ್ನು ಇಡಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ. ಕಂಪ್ಯೂಟರ್ನಲ್ಲಿ Ctrl+C ಕೀಗಳನ್ನು ಇದಕ್ಕಾಗಿ ಬಳಸುತ್ತಾರೆ. ಆಯ್ಕೆಗಳು ಹೀಗಿವೆ: ಎ ಪೇಸ್ಟ್, ಬಿ ಕಾಪಿ, ಸಿ ಕಟ್, ಡಿ ಕ್ಲೋಸ್. ಇನ್ನು ಇದಕ್ಕೆ ಉತ್ತರ ಆಯ್ಕೆ ಬಿ ಕಾಪಿ. ಓಕೆನಾ. ಇದಕ್ಕೆ ಕನ್ಫ್ಯೂಸ್ ಮಾಡಿಕೊಂಡು ಕೆಲವೊಬ್ರು ಆಯ್ಕೆ ಸಿ ಅನ್ನ ಕಟ್ ಅನ್ನೋ ಆಯ್ಕೆನೂ ಕೂಡ ಬರೆಯುವಂತಹ ಸಾಧ್ಯತೆ ಇರುತ್ತೆ. ಆದರೆ ಈ ಒಂದು Ctrl+C ಅನ್ನೋದು ಕಾಪಿಗೆ ಸಂಬಂಧಪಟ್ಟಂತಹ ಒಂದು ಕಂಟ್ರೋಲ್ ಕೀ ಆಗಿರುತ್ತೆ. ಇನ್ನು ವಿವರಣೆಯನ್ನ ನೋಡೋಣ. Ctrl+C ಕೀಗಳನ್ನು ಆಯ್ಕೆ ಮಾಡಿದ ಪಠ್ಯ, ಫೈಲ್ ಅಥವಾ ಫೋಲ್ಡರ್ ಅನ್ನ ನಕಲು ಮಾಡಲು ಬಳಸುತ್ತಾರೆ. ಇದು ಮೂಲ ಕಡತವನ್ನು ಅಳಿಸುವುದಿಲ್ಲ, ಆದರೆ ಪ್ರತಿಯನ್ನ ಮಾತ್ರ ಸೃಷ್ಟಿಸುತ್ತದೆ. ನಂತರ Ctrl+V ಬಳಸಿ ಬೇರೆ ಸ್ಥಳದಲ್ಲಿ ಅಂಟಿಸಬಹುದು. ಅಂದರೆ ಇಲ್ಲಿ ಯಾವುದೋ ಒಂದು ಪಠ್ಯ, ಚಿತ್ರ ಅಥವಾ ಫೈಲು, ಫೋಲ್ಡರ್ಗಳನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾಪಿ ಪೇಸ್ಟ್ ಮಾಡಬೇಕು ಅಂತ ಹೇಳಿದಾಗ ಯಾವ ಒಂದು ಶಾರ್ಟ್ಕಟ್ ಕೀಗಳನ್ನ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಕಾಪಿ ಮಾಡಲಿಕ್ಕೆ Ctrl+C ಅನ್ನು ಯೂಸ್ ಮಾಡ್ತೀವಿ. ಇನ್ನು ಕಾಪಿ ಮಾಡಿದಂತಹ ಒಂದು ಚಿತ್ರಗಳನ್ನು ಪೇಸ್ಟ್ ಮಾಡಲಿಕ್ಕೆ Ctrl+V ಅನ್ನೋ ಒಂದು ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ. ಇನ್ನು Ctrl+X ಅನ್ನೋ ಒಂದು ಶಾರ್ಟ್ಕಟ್ ಕೀನ ಕಟ್ ಅನ್ನೋ ಒಂದು ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಯೂಸ್ ಮಾಡ್ತೀವಿ. ಇದು Ctrl+C ಕಾಪಿ, Ctrl+X ಕಟ್, Ctrl+V ಪೇಸ್ಟ್ ಅನ್ನೋ ಒಂದು ಶಾರ್ಟ್ಕಟ್ ಕೀಗಳನ್ನ ನೀವು ನೆನಪಲ್ಲಿಟ್ಕೋಬೇಕಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 22ನೇ ಪ್ರಶ್ನೆ. 1 ಕಿಲೋಬೈಟ್ ಅಥವಾ KB ಎಷ್ಟು ಬೈಟ್ಗಳಿಗೆ ಸಮಾನ? ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ: ಎ 1000 ಬೈಟ್ಸ್, ಬಿ 1024 ಬೈಟ್ಸ್, ಸಿ 512 ಬೈಟ್ಸ್, ಡಿ 2048 ಬೈಟ್ಸ್ ಅಂತ ಹೇಳಿ. ಓಕೆನಾ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಬಿ 1024 ಬೈಟ್ಸ್ ಅಥವಾ 1024 ಬೈಟ್ಸ್ಗಳಂತ ಹೇಳಿ ಕರಿತೀವಿ. ಇನ್ನು ಈ ಪ್ರಶ್ನೆಗೆ ವಿವರಣೆ ತುಂಬ ಈಸಿಯಾಗಿರುವಂತಹ ಪ್ರಶ್ನೆ ಇದಾಗಿರುತ್ತೆ. ನೀವು ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಈ ಬೈಟ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀನಿ. ಅಲ್ಲಿ ಹೋಗಿ ನೀವು ಆ ವಿಡಿಯೋ ವೀಕ್ಷಿಸೋದ್ರಿಂದ ಈ ಒಂದು ಪ್ರಶ್ನೆಯ ಸಂಪೂರ್ಣ ವಿವರಣೆ ನಿಮಗೆ ಅಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಶಾರ್ಟ್ ಆಗಿ ವಿವರಣೆ ಹಾಕೊಂಡಿದ್ದೀನಿ ನೋಡಿ. ಕಂಪ್ಯೂಟರ್ ಮೆಮೊರಿಯ ಅಳತೆಯಲ್ಲಿ ಸಾಮಾನ್ಯವಾಗಿ 1 ಬೈಟ್ ಅಂತ ಹೇಳಿದ್ರೆ 8 ಬಿಟ್ಸ್ಗಳಿಗೆ ಸಮ ಆಗಿರುತ್ತೆ. ಇನ್ನು 1 ಕಿಲೋ ಬೈಟ್ಸ್ ಅಂತ ಹೇಳಿದ್ರೆ 1024 ಬೈಟ್ಸ್ ಆಗಿರುತ್ತೆ. ಇನ್ನು 1 MB ಅಥವಾ ಮೆಗಾ ಬೈಟ್ಸ್ ಅನ್ನೋದು 1024 KB ಅಂದರೆ ಕಿಲೋ ಬೈಟ್ಸ್ಗೆ ಸಮ ಆಗಿರುತ್ತೆ. ಇನ್ನು 1 ಜಿಗಾಬೈಟ್ಸ್ ಅಥವಾ ಗಿಗಾ ಬೈಟ್ಸ್ ಅಂತ ಹೇಳಿ ಕರೀತಾರೆ. ಇದು 1024 ಮೆಗಾ ಬೈಟ್ಸ್ಗೆ ಸಮ ಆಗಿರುತ್ತೆ. ಇನ್ನು 1 ಟೆರಾಬೈಟ್ ಅಂತ ಬರುತ್ತೆ. 1 ಟೆರಾಬೈಟ್ ಇಸ್ ಈಕ್ವಲ್ ಟು 1024 ಗಿಗಾಬೈಟ್ಸ್ಗೆ ಸಮ ಆಗಿರುತ್ತೆ. ಇದಿಷ್ಟು ಒಂದು ಸಣ್ಣ ವಿವರಣೆ ಈ ಪ್ರಶ್ನೆಗೆ. ನಿಮಗೆ ಇದಕ್ಕೆ ಸಂಪೂರ್ಣ ವಿವರಣೆ ಬೇಕು ಅಂತ ಹೇಳಿದ್ರೆ ನನ್ನ ಹಿಂದಿನ ತರಗತಿಯನ್ನು ನೋಡಬಹುದಾಗಿದೆ. ಆ ಒಂದು ತರಗತಿಯ ಒಂದು ವಿಡಿಯೋ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ವಿಡಿಯೋವನ್ನು ನೋಡೋದ್ರ ಮೂಲಕ ಈ ಬೈಟ್ಸ್ಗಳ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಓಕೆನಾ. ಇನ್ನು 23ನೇ ಪ್ರಶ್ನೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ವೆಬ್ ಬ್ರೌಸರ್ ಯಾವುದು? ಆಯ್ಕೆಗಳು ಹೀಗಿವೆ: MS ವರ್ಡ್, ಗೂಗಲ್ ಕ್ರೋಮ್, ಸಿ ವಿಂಡೋಸ್, ಡಿ MS ಎಕ್ಸೆಲ್. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಬಿ ಗೂಗಲ್ ಕ್ರೋಮ್ ಆಗಿರುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. ವೆಬ್ ಬ್ರೌಸರ್ ಎನ್ನುವುದು ಇಂಟರ್ನೆಟ್ನಲ್ಲಿರುವ ವೆಬ್ಸೈಟ್ಗಳನ್ನು ವೀಕ್ಷಿಸಲು ಬಳಸುವ ತಂತ್ರಾಂಶವಾಗಿದೆ. ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ ಇವು ಪ್ರಮುಖ ಬ್ರೌಸರ್ಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಎಂದರೆ ಏನು? ಈ ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ: ಕಂಪ್ಯೂಟರ್ ವೈರಸ್, ವೆಬ್ ಪುಟದ ವಿಳಾಸ, ಇಮೇಲ್ ವಿಳಾಸ ಮತ್ತು ಫೈಲ್ನ ಹೆಸರು ಅಂತ ಹೇಳಿದ್ರೆ URL ಅಂತ ಅಂದರೆ ಏನು, ಇದರ ಒಂದು ಅರ್ಥ ಏನು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಇದೊಂದು ವೆಬ್ ಪುಟದ ವಿಳಾಸ ಅಂತ ಹೇಳಿದ್ರೆ URL ಇದರ ಒಂದು ಫುಲ್ ಫಾರ್ಮನ್ನು ಕೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ
ನೋಡಿ ಇಲ್ಲಿ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನೋದು URL ನ ಒಂದು ಫುಲ್ ಫಾರ್ಮ್ ಆಗಿರುತ್ತೆ. ಇದು ಏನು ಅಂತ ಹೇಳಿದ್ರೆ ವೆಬ್ ಪುಟದ ವಿಳಾಸ ಆಗಿರುತ್ತೆ, ವೆಬ್ ಪೇಜ್ ನ ಒಂದು ಅಡ್ರೆಸ್ ಆಗಿರುತ್ತೆ. ಇಲ್ಲಿ ವಿವರಣೆ ನೋಡಿ, URL ಎನ್ನುವುದು ಇಂಟರ್ನೆಟ್ ನಲ್ಲಿ ನಿರ್ದಿಷ್ಟ ವೆಬ್ ಪುಟವನ್ನ ಗುರುತಿಸುವ ವಿಳಾಸ ಆಗಿದೆ. ಉದಾಹರಣೆಗೆ ನೋಡಿ, ಇಲ್ಲೊಂದು ವೆಬ್ ಪೇಜ್ ನ ಅಡ್ರೆಸ್ ಕೊಟ್ಟಿದ್ದಾರೆ. ಈ ಒಂದು ಅಡ್ರೆಸ್ ನಾವು ಚೆಕ್ ಮಾಡಿದಾಗ ಅಲ್ಲಿರುವಂತಹ ಮಾಹಿತಿಯನ್ನ ನಾವೇನ್ ಮಾಡ್ಬೋದು, ನಾವು ಪಡ್ಕೋಬಹುದಾಗಿದೆ. ಹಾಗಾಗಿ ನಾವು ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ನ ಪಡ್ಕೋಬೇಕು ಅಂದ್ರೆ ಇಂಟರ್ನೆಟ್ ಅಲ್ಲಿ ನಾವು ಒಂದು ಅಡ್ರೆಸ್ ಗಳನ್ನ ಬರಿತಾ ಹೋಗ್ತೀವಲ್ಲ, ಅವನ್ನ ನಾವು URL ಅಥವಾ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳಿ ಕರಿತೀವಿ. ಆ ವೆಬ್ ಪೇಜ್ ನ ವಿಳಾಸನೇ ನಾವಿಲ್ಲಿ URL ಅಂತ ಹೇಳಿ ಕರಿತಾ ಹೋಗ್ತೀವಿ. ಬ್ರೌಸರ್ ನಲ್ಲಿ URL ನಮೂದಿಸಿದರೆ ಆ ವೆಬ್ ಪೇಜ್ ಪುಟ ಅಥವಾ ಆ ವೆಬ್ ಪೇಜ್ ಓಪನ್ ಆಗುತ್ತೆ. ಓಕೆನಾ. ನಮ್ಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ನ ಹುಡುಕ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ನಾವು ಅಡ್ರೆಸ್ ಅನ್ನ ಹಾಕ್ಬೇಕು. ಆ ಅಡ್ರೆಸ್ ಗಳಿಗೆ ನಾವಿಲ್ಲಿ URL ಅಂತ ಹೇಳಿ ಕರಿತೀವಿ ಅನ್ನೋದು ಈ ಪ್ರಶ್ನೆಯ ಒಂದು ವಿವರಣೆ ಆಗಿತ್ತು. ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. 25ನೇ ಪ್ರಶ್ನೆ, HTTPS ನಲ್ಲಿ ಬಳಸಲಾಗುವ S ಅಕ್ಷರವು ಏನನ್ನು ಸೂಚಿಸುತ್ತದೆ ಮತ್ತು ಅದು ವೆಬ್ಸೈಟ್ಗೆ ಹೇಗೆ ಭದ್ರತೆಯನ್ನ ನೀಡುತ್ತದೆ ಅಂತ ಹೇಳಿ ಪ್ರಶ್ನೆ ಆಗಿದೆ. ಇದು ಹಿಂದಿನ ಒಂದು ಪ್ರಶ್ನೆಯಲ್ಲಿ ನಾವು ಒಂದು ವೆಬ್ ಪೇಜ್ ಅಡ್ರೆಸ್ ಅನ್ನ ಬರೆಯುವಾಗ ಸ್ಟಾರ್ಟಿಂಗು HTTPS ಅನ್ನೋ ಒಂದು ಲೆಟರ್ಸ್ ಗಳನ್ನ ಯೂಸ್ ಮಾಡಿದ್ವಿ ಅಲ್ವಾ. ಹಾಗಾದ್ರೆ ಆ ಲೆಟರ್ಸ್ ಗಳಲ್ಲಿ S ಅನ್ನೋ ಒಂದು ಅಕ್ಷರ ಏನನ್ನ ಸೂಚಿಸುತ್ತೆ ಅಂತ ಇದು ಪ್ರಶ್ನೆ ಆಗಿದೆ. ಆಯ್ಕೆಗಳು ಹೀಗಿವೆ. ಸಿಸ್ಟಮ್ ಅಂತ ಹೇಳಿದ್ರೆ ವೆಬ್ಸೈಟ್ ನ ವೇಗವನ್ನ ಹೆಚ್ಚಿಸುತ್ತದೆ. ಸೆಕ್ಯೂರ್, ಮಾಹಿತಿಯನ್ನ ಗೂಢ ಲಿಪೀಕರಣ ಮಾಡುವ ಮೂಲಕ ಸುರಕ್ಷತೆ ನೀಡುತ್ತದೆ. ಸರ್ವರ್ ಜೊತೆ ನೇರ ಸಂಪರ್ಕ ಕಲ್ಪಿಸುತ್ತದೆ. ಸರ್ವಿಸ್, ಬಳಕೆದಾರರಿಗೆ ಉಚಿತ ಸೇವೆ ಒದಗಿಸುತ್ತದೆ ಅಂತ ಹೇಳಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ ಆಯ್ಕೆಗಳಲ್ಲಿ ಸೂಕ್ತವಾದಂತಹ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಆಯ್ಕೆ ಬಿ, ಸೆಕ್ಯೂರ್ ಅಂತ ಹೇಳಿ, ಮಾಹಿತಿಯನ್ನ ಗೂಢ ಲಿಪೀಕರಣ ಅಥವಾ ಎನ್ಕ್ರಿಪ್ಷನ್ ಮಾಡುವ ಮೂಲಕ ಸುರಕ್ಷತೆ ನೀಡುತ್ತದೆ ಅಂತ ಹೇಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಗಿರುತ್ತೆ. ಈ ಪ್ರಶ್ನೆಗೆ ವಿವರಣೆಯಿಂದ ಮುಂದಿನ ಒಂದು ಸ್ಲೈಡ್ ನಲ್ಲಿ ನೋಡೋಣ. ನೋಡಿ, ಇಲ್ಲಿ ವಿವರಣೆ ಹೀಗಿದೆ. HTTPS ಎಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಹೇಳಿ ಅರ್ಥ. ಪ್ರತಿಯೊಬ್ಬ ಬಳಕೆದಾರರು ಮತ್ತು ವೆಬ್ಸೈಟ್ ನಡುವೆ ವಿನಿಮಯವಾಗುವ ಡೇಟಾವನ್ನ, ಉದಾಹರಣೆಗೆ ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ವಿವರಗಳು ಅಥವಾ ವೈಯಕ್ತಿಕ ಮಾಹಿತಿಯನ್ನ ಎನ್ಕ್ರಿಪ್ಷನ್ ಮೂಲಕ ಗೂಢ ಲಿಪೀಕರಣಗೊಳಿಸಿ ರಕ್ಷಿಸಲಾಗುತ್ತದೆ. ಇದರಿಂದಾಗಿ ಹ್ಯಾಕರ್ಸ್ಗಳು ಮಧ್ಯದಲ್ಲಿ ಮಾಹಿತಿಯನ್ನ ಕದಿಯಲು ಅಥವಾ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಸಾಮಾನ್ಯ HTTP ನಲ್ಲಿ ಈ ಸುರಕ್ಷತೆ ಇರುವುದಿಲ್ಲ. ಅಂದ್ರೆ ವೆಬ್ ಪೇಜ್ ನ ಒಂದು ಅಡ್ರೆಸ್ ಗಳಲ್ಲಿ HTTP ಮುಂದೆ HTTPS ಅಂತ ಇದ್ರೆ, ಅಲ್ಲಿ S ಅನ್ನೋ ಒಂದು ಅಕ್ಷರ ಇದ್ರೆ ಅಲ್ಲಿ ಆ ಒಂದು ವೆಬ್ ಪೇಜ್ ನಮಗೆ ಸುರಕ್ಷಿತವಾಗಿದೆ, ಅಲ್ಲಿ ನಾವು ಯಾವುದೇ ಇನ್ಫಾರ್ಮೇಶನ್ ಶೇರ್ ಮಾಡಬಹುದು ಅಂತ ಹೇಳಿ ಅರ್ಥ. ಅದೇ S ಅನ್ನೋ ಅಕ್ಷರ ಇಲ್ಲ, ಬರೀ HTTP ಇದೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಸೆಕ್ಯೂರ್ ಇಲ್ಲ ಅಂತ ಹೇಳಿ ಅರ್ಥ. ಓಕೆನಾ. ಅದನ್ನ ಅಲ್ಲಿರುವಂತಹ ಮಾಹಿತಿಯನ್ನ ಯಾರು ಬೇಕಾದ್ರೂ ಕದಿಬಹುದಾಗಿದೆ. ಹಾಗಾಗಿ ಈ ಒಂದು S ಅನ್ನೋ ಒಂದು ಅಕ್ಷರ ಇದ್ರೆ HTTPS ಅನ್ನೋ ಒಂದು ಅಡ್ರೆಸ್ ನಲ್ಲಿರುವಂತಹ ಮಾಹಿತಿಗಳನ್ನ ಯಾರು ಕೂಡ ಕದಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಹ್ಯಾಕರ್ಸ್ ಕೂಡ ಅದನ್ನ ಕದಿಯೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಓಕೆನಾ. ಇದು ಒಂದು ಸೆಕ್ಯೂರ್ ಆಗಿರುವಂತಹ ಒಂದು ನಮಗೆ ಪ್ರೊಟೆಕ್ಷನ್ ಅನ್ನ ಕೊಡುವಂತಹ ಒಂದು ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೋಬೇಕಾಗಿರುವಂತ ಅಂಶ ಏನು ಅಂತ ಕೇಳಿದ್ರೆ, S ಅನ್ನೋ ಒಂದು ಅಕ್ಷರ ಏನನ್ನ ಸೂಚಿಸುತ್ತೆ ಅಂತ ಕೇಳಿದ್ರೆ ಇಲ್ಲಿ ಸೆಕ್ಯೂರ್ ಅನ್ನ ಸೂಚಿಸುತ್ತೆ. ಮತ್ತೆ ಇನ್ನೇನ್ ಕೇಳಬಹುದು ಈ ಪ್ರಶ್ನೆ ಬಗ್ಗೆ ಅಂತ ಹೇಳಿದ್ರೆ, HTTPS ಮತ್ತೆ HTTP ಗಳಲ್ಲಿ ಯಾವುದು ಸೂಕ್ತ ಅಥವಾ ಯಾವುದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಒಂದು ಪ್ರಶ್ನೆ ಆಗಬಹುದು. ಇಲ್ಲಿ S ಅನ್ನೋ ಒಂದು ಅಕ್ಷರ ಇರುವಂತಹ ಅಡ್ರೆಸ್ಗಳು ಅಥವಾ ವೆಬ್ ಪೇಜ್ಗಳು ನಮಗೆ ಪ್ರೊಟೆಕ್ಷನ್ ನೀಡುತ್ತೆ ಅಂತ ನಾವು ತಿಳ್ಕೋಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ಕ್ಲೌಡ್ ಸ್ಟೋರೇಜ್ ಎಂದರೇನು? ಆಯ್ಕೆಗಳು ಹೀಗಿವೆ. ಹಾರ್ಡ್ ಡಿಸ್ಕ್, ಇಂಟರ್ನೆಟ್ ಮೂಲಕ ಮಾಹಿತಿ ಸಂಗ್ರಹಿಸುವ ವ್ಯವಸ್ಥೆ, ಪ್ರಿಂಟರ್ ಮತ್ತೆ ಸ್ಕ್ಯಾನರ್. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳೋದಾದ್ರೆ ಇಂಟರ್ನೆಟ್ ಮೂಲಕ ಮಾಹಿತಿ ಸಂಗ್ರಹಿಸುವ ವ್ಯವಸ್ಥೆ. ಇಲ್ಲಿ ಹೆಸರೇ ಸೂಚಿಸುವಂತೆ ಸ್ಟೋರೇಜ್ ಅಂತ ಹೇಳಿದ್ರೆ ಏನು, ಇನ್ಫಾರ್ಮೇಶನ್ ಅನ್ನ ಏನ್ ಮಾಡೋದು, ಸಂಗ್ರಹ ಮಾಡೋದು. ಹಾಗಾಗಿ ಇಲ್ಲಿ ಒಂದು ಆಯ್ಕೆ ಯಾವುದಿದೆ,
ಇಂಟರ್ನೆಟ್ ಮೂಲಕ ಮಾಹಿತಿ ಸಂಗ್ರಹಿಸುವ ವ್ಯವಸ್ಥೆ ಅನ್ನೋದೇ ಇದಕ್ಕೆ ಆಯ್ಕೆಯಾಗಿರುತ್ತೆ. ಇನ್ನು ವಿವರಣೆಯನ್ನು ನೋಡೋದಾದರೆ, ಕ್ಲೌಡ್ ಸ್ಟೋರೇಜ್ ಎಂದರೆ ಇಂಟರ್ನೆಟ್ ಬಳಸಿ ರಿಮೋಟ್ ಸರ್ವರ್ಗಳಲ್ಲಿ ಡಿಜಿಟಲ್ ಡೇಟಾವನ್ನು ಸಂಗ್ರಹಿಸುವ ಮತ್ತು ಪ್ರವೇಶಿಸುವ ವಿಧಾನವಾಗಿದೆ. ಇದರ ಪ್ರಮುಖ ಅಂಶಗಳೆಂದರೆ ರಿಮೋಟ್ ಸರ್ವರ್ಗಳು, ಇಂಟರ್ನೆಟ್ ಸಂಪರ್ಕ ಮತ್ತು ಡೇಟಾ ಸುರಕ್ಷತೆ ಅನ್ನೋದು ಇದರ ಒಂದು ಪ್ರಮುಖ ಅಂಶಗಳಾಗಿರುತ್ತೆ. ಇನ್ನು ಕ್ಲೌಡ್ ಸ್ಟೋರೇಜ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ಈ ಫೋಟೋಗಳು, ವಿಡಿಯೋಗಳು ಮತ್ತು ಡಾಕ್ಯುಮೆಂಟ್ಗಳಿರುತ್ತಲ್ಲ, ಇವೆಲ್ಲನೂ ನೀವು ಫೋನ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಸೇವ್ ಮಾಡದೆ ಈ ಇಂಟರ್ನೆಟ್ ಮೂಲಕ ಆನ್ಲೈನ್ ಸರ್ವರ್ಗಳಲ್ಲಿ ಏನು ಮಾಡೋದು, ಸ್ಟೋರ್ ಮಾಡೋದು. ಇದಕ್ಕೆ ಕೂಡ ಕ್ಲೌಡ್ ಸ್ಟೋರೇಜ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಗೆ ಗೂಗಲ್ ಫೋಟೋಸ್, ಗೂಗಲ್ನಲ್ಲಿ ನಾವು ಫೋಟೋಸ್ನ ಏನು ಮಾಡ್ತೀವಿ, ಸ್ಟೋರ್ ಮಾಡಿರ್ತೀವಿ. ಅಲ್ಲಿ ಕೆಲವೊಂದ್ಸರಿ ಅಲ್ಲೂ ಕೂಡ ಇಷ್ಟು GB ಅಂತ ಮಾತ್ರ ಇರುತ್ತೆ. ಇನ್ನು ಅದ್ರ ಮೇಲೆ ಸ್ಟೋರೇಜ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅಮೌಂಟ್ನ ಪೇ ಮಾಡಿ ನಾವು ಸ್ಟೋರೇಜ್ ಮಾಡಬಹುದಾಗಿದೆ. ಇದನ್ನ ಕ್ಲೌಡ್ ಸ್ಟೋರೇಜ್ ಅಂತ ಹೇಳಿ ಕರೀತಾರೆ. ಇನ್ನೂ ಸುಲಭವಾಗಿ ಹೇಳೋದಾದ್ರೆ ಇವುಗಳನ್ನ ಇಂಟರ್ನೆಟ್ಟಲ್ಲಿ ಇರೋ ನಿಮ್ಮ ಡಿಜಿಟಲ್ ಲಾಕರ್ಗಳು ಅಂತ ಕೂಡ ಕರಿಬಹುದಾಗಿದೆ. ಓಕೆನಾ? ಇಷ್ಟು ಈ ಪ್ರಶ್ನೆಯ ವಿವರಣೆ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ, ಆಪರೇಟಿಂಗ್ ಸಿಸ್ಟಮ್ನ ಮುಖ್ಯ ಕಾರ್ಯ ಯಾವುದು? ಆಯ್ಕೆಗಳು ಹೀಗಿವೆ: ಕೇವಲ ಟೈಪಿಂಗ್ ಮಾಡುವುದು, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳ ನಡುವಿನ ಸಮನ್ವಯ ಸಾಧಿಸುವುದು, ಸಿ ಹಾಡು ಹೇಳುವುದು, ಡಿ ಇಂಟರ್ನೆಟ್ ಮಾತ್ರ ಬಳಸುವುದು. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಡುವಿನ ಸಮನ್ವಯವನ್ನು ಸಾಧಿಸುವುದು. ಇದು ಒಂದು ಆಪರೇಟಿಂಗ್ ಸಿಸ್ಟಮ್ ಮೇಲೆ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಇದಕ್ಕೆ ವಿವರಣೆಯನ್ನು ನೋಡೋಣ. ಆಪರೇಟಿಂಗ್ ಸಿಸ್ಟಮ್ ಎನ್ನುವುದು ಕಂಪ್ಯೂಟರ್ನ ಪ್ರಮುಖ ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಇದು CPU, ಮೆಮೊರಿ, ಹಾರ್ಡ್ ಡಿಸ್ಕ್, ಕೀಬೋರ್ಡ್, ಮೌಸ್ ಮುಂತಾದ ಸಂಪನ್ಮೂಲಗಳನ್ನು ನಿರ್ವಹಿಸುತ್ತದೆ ಮತ್ತು ಬಳಕೆದಾರರು ಅಪ್ಲಿಕೇಶನ್ಗಳನ್ನು ಸುಲಭವಾಗಿ ಬಳಸಲು ಅವಕಾಶ ಕಲ್ಪಿಸುತ್ತದೆ. ಇನ್ನು OSಗೆ ಆಲ್ರೆಡಿ ನಾನು ಎಕ್ಸಾಂಪಲ್ಸ್ನ ಹೇಳಿದ್ದೀನಿ. ಇಲ್ಲೊಂದಿಷ್ಟಿದೆ ನೋಡಿ. ವಿಂಡೋಸ್ ಮತ್ತು ಲಿನಕ್ಸ್, ಮ್ಯಾಕ್ OS ಮತ್ತು ಆಂಡ್ರಾಯ್ಡ್ ಇವೆಲ್ಲವೂ ಆಪರೇಟಿಂಗ್ ಸಿಸ್ಟಮ್ಗೆ ಇರುವಂತಹ ಉದಾಹರಣೆಗಳಾಗಿರುತ್ತೆ. ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು, ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯ ಏನು ಅಂತ ಹೇಳಿ. ಏನಿದರ ಕಾರ್ಯ ಅಂತ ಹೇಳಿದ್ರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಡುವಿನ ಒಂದು ಸಮನ್ವಯತೆಯನ್ನು ಕಾಪಾಡೋದೇ ಆಪರೇಟಿಂಗ್ ಸಿಸ್ಟಮ್ನ ಒಂದು ಕಾರ್ಯ ಆಗಿರುತ್ತೆ. 28ನೇ ಪ್ರಶ್ನೆ, ASCII ಅಥವಾ ASCII ಯ ಪೂರ್ಣ ರೂಪ ಯಾವುದು ಅಂತ ಕೇಳಿದರೆ, ಇದು ಒಂದು ಕಂಪ್ಯೂಟರ್ನ ಕೋಡ್ಗಳ ಬಗ್ಗೆ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಇಲ್ಲಿ ಹಲವಾರು ಕೋಡ್ಗಳನ್ನ ನೋಡ್ಬೋದು. ಅದರಲ್ಲಿ ಇಲ್ಲಿ ASCIIಯನ್ನು ಕೇಳಿದ್ದಾರೆ. ಓಕೆನಾ? ನೋಡೋಣ. ಈ ASCIIಯ ಪೂರ್ಣ ರೂಪ ಯಾವುದು ಅಂತ ಕೇಳಿದರೆ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ನ ಹೇಳ್ತೀನಿ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಅಂತ ಹೇಳಿ. ಇದು ಒಂದು ಇಂಗ್ಲಿಷ್ ಪದಗಳಿಗಾಗಿ ಇರುವಂತಹ ಒಂದು ಕೋಡ್ ಆಗಿರುತ್ತೆ. ASCII ಒಂದು ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸ್ಟ್ಯಾಂಡರ್ಡ್ ಆಗಿದೆ. ಅಕ್ಷರಗಳು, ಸಂಖ್ಯೆಗಳು ಹಾಗೂ ವಿಶೇಷ ಚಿಹ್ನೆಗಳನ್ನು ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವ ಬೈನರಿ ರೂಪಕ್ಕೆ ಪರಿವರ್ತಿಸುವಂತಹ ಒಂದು ಕೋಡ್ ಇದಾಗಿರುತ್ತೆ. ಯಾವುದು? ASCII ಕೋಡ್. ASCII ಅಂತ ಹೇಳಿದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಫಾರ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಕೋಡ್ ಅಂತ ಹೇಳಿ. ಓಕೆನಾ? ಇದನ್ನ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ, ಹಾಗಾಗಿ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ASCII ಅಂತ ಹೇಳಿದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಫಾರ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಕೋಡ್ ಅಂತ ಹೇಳಿ. ಇಲ್ಲಿ 8 ಅಥವಾ 7 ಬಿಟ್ಗಳ ಒಂದು ಕೋಡ್ಗಳಿರುತ್ತೆ. ಇನ್ನು ನೆಕ್ಸ್ಟ್ ಬರೋದು ASCII ಅಂತ ಹೇಳಿ. ASCIIಯ ಮುಂದಿನ ಒಂದು ರೂಪನೇ ASCII ಆಗಿರುತ್ತೆ. ಎಕ್ಸ್ಟೆಂಡೆಡ್ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಹೇಳಿ. ಇದು ಒಂದು ಇಂಗ್ಲಿಷ್ ಪದಗಳಿಗಾಗಿ ಬರ್ತಿರುವಂತಹ ಒಂದು ಕೋಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಯೂನಿಕ್ ಕೋಡ್ ಅಂತ ಬರುತ್ತೆ. ಯೂನಿವರ್ಸಲ್ ಕ್ಯಾರೆಕ್ಟರ್ ಕೋಡ್ ಅಂತ ಹೇಳಿ. ಇದು 1991ರಲ್ಲಿ ಪರಿಚಯ ಆದಂಥದ್ದು. ಇದು ವಿವಿಧ ಭಾಷೆಗಳಿಗಾಗಿ ರಚನೆಯಾಗಿರುವಂತಹ ಒಂದು ಕೋಡ್ ಆಗಿರುತ್ತೆ. ಇದು 16 ಬಿಟ್ಗಳನ್ನು ಹೊಂದಿರುತ್ತೆ. ಇನ್ನು ನುಡಿ ಅಂತ ಹೇಳಿ ನಮ್ಮ ಕನ್ನಡವನ್ನು ಟೈಪ್ ಮಾಡ್ತೀವಲ್ಲ, ಆ ನುಡಿ ಕೂಡ ವರ್ಕ್ ಆಗೋದು ಈ ಯುನಿಕ್ ಕೋಡ್ನ ಒಂದು ಸಹಾಯದಿಂದನೇ. ಓಕೆನಾ? ಇಂಗ್ಲಿಷೇತರ ಪದಗಳು ಅಥವಾ ಇಂಗ್ಲಿಷೇತರ ಕೋಡ್ಗಳನ್ನು ಯಾವ ಒಂದು ಕೋಡನ್ನು ಯೂಸ್ ಮಾಡಿ
ಟೈಪ್ ಮಾಡ್ತೀವಿ ಅಂತ ಕೇಳಿದ್ರೆ ಅದು ಯೂನಿಕ್ ಕೋಡ್ ಆಗಿರುತ್ತೆ, ಯೂನಿವರ್ಸಲ್ ಕ್ಯಾರೆಕ್ಟರ್ ಕೋಡ್ ಅಂತ ಹೇಳಿ. ಓಕೆನಾ, ಇದಿಷ್ಟು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಹ ವಿವರಣೆ ಆಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 29ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವ್ಯಾಲಟೈಲ್ ಮೆಮೊರಿಯಾಗಿದೆ? ಆಯ್ಕೆಗಳು ಹೀಗಿವೆ: ಎ ರೋಮ್, ಬಿ ಇಪಿ ರೋಮ್, ಸಿ ರ್ಯಾಮ್, ಡಿ ಸಿಡಿ ರೋಮ್. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ ಸಿ ರ್ಯಾಮ್ ಆಗಿರುತ್ತೆ. ಈ ಹಿಂದೆ ನಾನು ಹೇಳ್ದಂಗೆ ರೋಮ್ ಅನ್ನೋದು ನಾನ್ ವ್ಯಾಲಟೈಲ್ ಮೆಮೊರಿ ಆದರೆ ಈ ರ್ಯಾಮ್ ಅನ್ನೋದು ವ್ಯಾಲಟೈಲ್ ಮೆಮೊರಿ ಆಗಿರುತ್ತೆ. ಅಂತ ಹೇಳಿದ್ರೆ ವ್ಯಾಲಟೈಲ್ ಮೆಮೊರಿ ಅಂತ ಅಂದರೆ ಏನು, ವಿದ್ಯುತ್ ಸಂಪರ್ಕ ಕಡಿತವಾದಾಗ ಅಲ್ಲಿರುವಂತಹ ಎಲ್ಲ ಒಂದು ಮಾಹಿತಿ ಏನಾಗಿರುತ್ತೆ, ಅಳಿಸಿ ಹೋಗಿರುತ್ತೆ, ಡಿಲೀಟ್ ಆಗಿರುತ್ತೆ. ಇದಕ್ಕೆ ವ್ಯಾಲಟೈಲ್ ಮೆಮೊರಿ ಅಂತ ಹೇಳಿ ಕರಿತೀವಿ. ತಾತ್ಕಾಲಿಕ ಮೆಮೊರಿ ಅಂತ ಕೂಡ ಇದನ್ನ ಕರಿಬಹುದು. ವ್ಯಾಲಟೈಲ್ ಮೆಮೊರಿ ಎಂದರೆ ವಿದ್ಯುತ್ ಇಲ್ಲದಿದ್ದಾಗ ಮಾಹಿತಿ ಅಳಿಸುವ ಮೆಮೊರಿ ಆಗಿದೆ. ರ್ಯಾಮ್ ಮಾತ್ರ ವ್ಯಾಲಟೈಲ್ ಮೆಮೊರಿ ಆಗಿದೆ, ಅಂದರೆ ರ್ಯಾಮ್ ಮಾತ್ರ ಇಲ್ಲಿ ವ್ಯಾಲಟೈಲ್ ಮೆಮೊರಿ ಆಗಿದೆ. ರೋಮ್ ಒಂದು ನಾನ್ ವ್ಯಾಲಟೈಲ್ ಮೆಮೊರಿ ಅಂತ ಹೇಳಿದ್ರೆ ಶಾಶ್ವತ ಮೆಮೊರಿ ಆಗಿರುತ್ತೆ, ಯಾವುದು ರೋಮ್. ರ್ಯಾಮ್ ತಾತ್ಕಾಲಿಕ ಮೆಮೊರಿ ಆಗಿದೆ. ಓಕೆನಾ, ಇದು ಮೆಮೊರಿ ಅನ್ನೋ ಒಂದು ಪಾಠದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ನೀಡಿದ್ದೀನಿ. ಆ ಒಂದು ವಿಡಿಯೋ ನೋಡೋದ್ರ ಮೂಲಕ ನಿಮಗೆ ಮೆಮೊರಿ ಅನ್ನೋ ಪಾಠದ ಎಲ್ಲ ಒಂದು ವಿಚಾರಗಳು ತಿಳ್ಕೊಳ್ಳಬಹುದಾಗಿದೆ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. 30ನೇ ಪ್ರಶ್ನೆ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಆಗಿರುತ್ತೆ. ಹಾಗೆ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಅವಾಗವಾಗ ಪರೀಕ್ಷೆಗಳಲ್ಲಿ ತುಂಬಾನೇ ಕೇಳಿದ್ದಾರೆ. ಹಾಗಾಗಿ ಕಂಪೈಲರ್ನ ಮುಖ್ಯ ಕಾರ್ಯ ಯಾವುದು ಅಂತ ಹೇಳಿ. ಇಲ್ಲಿ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಅಂತ ಎರಡು ಬರುತ್ತೆ. ಇದು ಕಂಪ್ಯೂಟರ್ನ ಲ್ಯಾಂಗ್ವೇಜ್ ಅನ್ನೋ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆ ಆಗಿರುತ್ತೆ, ಲ್ಯಾಂಗ್ವೇಜ್ಗಳಲ್ಲಿ ಬರುವಂತಹ ಪ್ರಶ್ನೆ. ಓಕೆನಾ, ಇಲ್ಲಿ ಕಂಪೈಲರ್ನ ಮುಖ್ಯ ಕಾರ್ಯ ಅಂತ ಏನು ಅಂತ ಕೇಳಿದರೆ ಡೈರೆಕ್ಟಾಗಿ ಆನ್ಸರ್ನ ಹೇಳ್ತೀನಿ ನಾನು. ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಪರಿವರ್ತಿಸುವಂತಹ ಒಂದು ಏನಾಗಿರುತ್ತೆ, ಟ್ರಾನ್ಸ್ಲೇಟರ್ ಆಗಿರುತ್ತೆ ಇದು. ಓಕೆನಾ, ಹೈ ಲೆವೆಲ್ ಭಾಷೆಯಲ್ಲಿ ಬರೆದಿರುವಂತಹ ಒಂದು ಪ್ರೋಗ್ರಾಮನ್ನು ಮೆಷಿನ್ ಲೆವೆಲ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವಂತಹ ಒಂದು ಸಾಧನ ಯಾವುದು ಅಂತ ಕೇಳಿದ್ರೆ ಅದು ಕಂಪೈಲರ್ ಆಗಿರುತ್ತೆ. ಓಕೆನಾ, ಇಲ್ಲಿ ಇನ್ನೊಂದು ಬರುತ್ತೆ ಇಂಟರ್ಪ್ರಿಟರ್ ಅಂತ ಹೇಳಿ. ಇಂಟರ್ಪ್ರಿಟರ್ ಕೂಡ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಏನು ಮಾಡುತ್ತೆ, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಆದರೆ ಈ ಕಂಪೈಲರ್ ಏನು ಮಾಡುತ್ತೆ, ಒಂದು ಪ್ರೋಗ್ರಾಮನ್ನು ಒಂದೇ ಬಾರಿಗೆ ಭಾಷಾಂತರ ಮಾಡುತ್ತೆ. ಅಂತ ಹೇಳಿದ್ರೆ ಏನು ಮಾಡುತ್ತೆ, ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಒಂದು ಪ್ರೋಗ್ರಾಮ್ ಪೂರ ಒಂದೇ ಸಾರಿ ಏನು ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ. ಆದರೆ ಈ ಇಂಟರ್ಪ್ರಿಟರ್ ಇದೆಯಲ್ಲ, ಇದು ಒಂದೊಂದೇ ಸಾಲನ್ನು ಮಾತ್ರ ಏನು ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ಗೆ ಇರುವಂತಹ ವ್ಯತ್ಯಾಸವನ್ನು ಕೇಳ್ಬೋದು. ಕಂಪೈಲರ್ ಅಂತ ಹೇಳಿದ್ರೆ ಇದು ಒಂದು ಪ್ರೋಗ್ರಾಮನ್ನು ಒಮ್ಮೆಲೆಗೆ ಮೆಷಿನ್ ಕೋಡ್ಗೆ ಪರಿವರ್ತಿಸುತ್ತೆ. ಇನ್ನು ಇಂಟರ್ಪ್ರಿಟರ್ ಅಂತ ಹೇಳಿದ್ರೆ ಇದು ಲೈನ್ ಬೈ ಲೈನನ್ನು, ಒಂದೊಂದೇ ಲೈನನ್ನು ಏನು ಮಾಡುತ್ತೆ, ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಬರುತ್ತೆ. ಓಕೆನಾ, ಇದಿಷ್ಟು ಇವೆರಡರ ಒಂದು ವ್ಯತ್ಯಾಸ ಆಗಿರುತ್ತೆ. ಇನ್ನು ಇದಿಷ್ಟು ಇವತ್ತಿನ ಒಂದು ಸೆಷನ್ ಆಗಿತ್ತು. ಇನ್ನು 30 ಪ್ರಶ್ನೆಗಳು ಬಾಕಿ ಇವೆ. ಮುಂದಿನ ಒಂದು ತರಗತಿಗಳಲ್ಲಿ 15 ಹೀಗೆ ಇನ್ನೂ 2 ತರಗತಿಗಳನ್ನು ನಾನು ಈ ಕಂಪ್ಯೂಟರ್ನ ಒಂದು ವಿಷಯಕ್ಕೆ ಮಾಡಿಕೊಡ್ತೀನಿ. ಆದರೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ತರಗತಿ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನ್ನ ಮುಂದಿನ ತರಗತಿಗೆ ಪ್ರೋತ್ಸಾಹ ಆಗುತ್ತೆ ಅಂತ ಹೇಳ್ತಾ ಇಂದಿನ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.